ನಮಸ್ಕಾರ, ನ್ಯೂಸ್ 12ಗೆ ಸ್ವಾಗತ. ನಾನು ನಫಿತಾ ಜೈನ್. ರಾಜ್ಯದಲ್ಲಿ ಕೊರೋನಾ ಜೊತೆಗೆ ಓಮೈಕ್ರಾನ್ನ ಟೆನ್ಷನ್ ಶುರುವಾಗಿದ್ದು, ಕರ್ನಾಟಕದಲ್ಲಿ ಈಗ ಹೊಸದಾಗಿ 107 ಓಮೈಕ್ರಾನ್ ಕೇಸ್ಗಳು ಪತ್ತೆಯಾಗಿದೆ. ರಾಜ್ಯದಲ್ಲಿ ಈ ಮೂಲಕ 333ಕ್ಕೇರಿದೆ ಓಮೈಕ್ರಾನ್ ಸೋಂಕಿತರ ಸಂಖ್ಯೆ. ರಾಜ್ಯದಲ್ಲಿ ಒಂದ್ ಕಡೆ ಕೊರೋನಾ, ಮತ್ತೊಂದ್ ಕಡೆ ಓಮೈಕ್ರಾನ್ ಕೇಸಸ್. ಇದು ಸಾಕಷ್ಟು ಆತಂಕಕ್ಕೆ ಕಾರಣ ಆಗ್ತಾ ಇರುವಂತದ್ದು. 107 ಹೊಸ ಕೇಸ್ಗಳು ಓಮೈಕ್ರಾನ್, ಈ ಮೂಲಕ 333ಕ್ಕೆ ಏರಿದೆ ಓಮೈಕ್ರಾನ್ ಸೋಂಕಿತರ ಸಂಖ್ಯೆ. ಓಮೈಕ್ರಾನ್ ಅಧಿಕ ಕೇಸ್ಗಳ ಲಿಸ್ಟ್ ಅಲ್ಲಿ ರಾಜ್ಯ 3ನೇ ಸ್ಥಾನದಲ್ಲಿದೆ. ಹೆಚ್ಚು ಕೇಸ್ಗಳಿರೋದು ಮಹಾರಾಷ್ಟ್ರದಲ್ಲಿ, 2ನೇ ಸ್ಥಾನ ದೆಹಲಿ, 3ನೇ ಸ್ಥಾನ ನಮ್ಮದೇ ರಾಜ್ಯ ಕರ್ನಾಟಕ. ರಾಜ್ಯದಲ್ಲೂ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಓಮೈಕ್ರಾನ್ನ ಆತಂಕ. ಈ ಹಿನ್ನೆಲೆಯಲ್ಲಿ ಟಫ್ ರೂಲ್ಸ್ ಅನ್ನ ಜಾರಿಗೊಳಿಸಲಾಗಿದೆ. ಆದರೂ ಕೊರೋನಾ ಪ್ರಕರಣಗಳು, ಓಮೈಕ್ರಾನ್ ಕೇಸ್ಗಳ ಸಂಖ್ಯೆ ಜಾಸ್ತಿ ಆಗ್ತಾನೆ ಇದೆ. ಮಹಾರಾಷ್ಟ್ರದಲ್ಲಿ 876 ಕೇಸಸ್ ಇದ್ರೆ ದೆಹಲಿಯಲ್ಲಿ 465 ಹತ್ರ ಬರ್ತಾ ಇದೆ. ದೆಹಲಿ ಹತ್ರ, ಕರ್ನಾಟಕ 333 ಪ್ರಕರಣಗಳಾಗಿದೆ. ರಾಜಸ್ಥಾನ 291 ಪ್ರಕರಣ, ಕೇರಳ 284, ತಮಿಳುನಾಡಿನಲ್ಲಿ 121 ಪ್ರಕರಣ, ಹರಿಯಾಣದಲ್ಲಿ 114, ತೆಲಂಗಾಣದಲ್ಲಿ 107 ಓಮೈಕ್ರಾನ್ ಪ್ರಕರಣಗಳು ದಾಖಲಾಗಿದೆ. ನಾವು ಬೇರೆ ಬೇರೆ ರಾಜ್ಯಗಳಿಂದ ಬರುವಂತವರಿಗೆ ಈಗ ನಿರ್ಬಂಧವನ್ನ ಹೇರ್ತಾ ಇದೀವಿ, ಕಠಿಣ ನಿಯಮ ಜಾರಿಗೊಳಿಸ್ತಾ ಇದೀವಿ. ನಮ್ಮ ರಾಜ್ಯದಿಂದ ಹೋಗೋರಿಗೆ ಮುಂದೆ ಈ ರೀತಿಯಂತ ಕಠಿಣ ನಿಯಮಗಳನ್ನ ಜಾರಿಗೊಳಿಸಬಹುದು. ಯಾಕಂದ್ರೆ ನಮ್ಮ ರಾಜ್ಯ ಈಗ ಆ ರೀತಿಯಂತಹ ಸ್ಥಿತಿಯಲ್ಲಿದೆ. ಯಾಕಂದ್ರೆ ಕರ್ನಾಟಕದಲ್ಲಿ 333 ಪ್ರಕರಣಗಳು ಈಗ ದಾಖಲಾಗಿದೆ. ಈ ಹಿನ್ನೆಲೆಯಲ್ಲಿ ಹೊಸದಾಗಿ 107 ಓಮೈಕ್ರಾನ್ ಕೇಸ್ಗಳು ಇರುವಂತಹದ್ದು. ಇವತ್ತು ಹೊಸದಾಗಿ ದಾಖಲಾಗಿರುವಂತಹ ಪ್ರಕರಣಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಕರ್ನಾಟಕ 3ನೇ ಸ್ಥಾನದಲ್ಲಿದೆ. ಮೊದಲ ಸ್ಥಾನ ಮಹಾರಾಷ್ಟ್ರ, 2ನೇ ಸ್ಥಾನ ದೆಹಲಿ, 3ನೇ ಸ್ಥಾನ ಕರ್ನಾಟಕದಲ್ಲಿ ಇರೋದ್ರಿಂದ ಮತ್ತಷ್ಟು ಆತಂಕ ಜಾಸ್ತಿ ಆಗಿದೆ. ಈಗಾಗಲೇ ಎಲ್ಲಾ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಲಾಗ್ತಾ ಇದೆ. ನೈಟ್ ಕರ್ಫ್ಯೂ ಅನ್ನು ವಿಧಿಸಲಾಗಿದೆ. ಈಗ ವೀಕೆಂಡ್ ಕರ್ಫ್ಯೂ ಅನ್ನು ಜಾರಿಗೊಳಿಸಲಾಗಿದೆ. ಒಂದಷ್ಟು ಎಲ್ಲಾ ರೀತಿಯಂತಹ ಎಚ್ಚರಿಕೆಯನ್ನು ವಹಿಸಿದ್ರೂ ಕೂಡ ಪ್ರಕರಣಗಳು ಏರಿಕೆಯಾಗ್ತಾ ಇರೋದು ಈಗ ಆತಂಕಕ್ಕೆ ಕಾರಣ ಆಗ್ತಾ ಇರೋದು. ಅದೇ ಕಾರಣಕ್ಕಾಗಿ ಡಾಕ್ಟರ್ ಸುಧಾಕರ್ ಹೇಳ್ತಾ ಇದ್ರು, ಲಾಕ್ಡೌನ್ ಒಂದೇ ದಾರಿ ಅಲ್ಲ, ಇದಕ್ಕೆ ಸಾಕಷ್ಟು ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ, ಪರ್ಯಾಯ ವ್ಯವಸ್ಥೆಗಳನ್ನ ಮಾಡ್ಕೊಳ್ಬೇಕಾಗತ್ತೆ ಅಂತ ಹೇಳಿ. ಏನೇ ಆದ್ರೂ ಜನ ಇದಕ್ಕೆ ಮಾರ್ಗಸೂಚಿಗಳನ್ನ ಪಾಲನೆ ಮಾಡಲೇಬೇಕಾಗುತ್ತೆ. ಜನ ಇದನ್ನ ಅರ್ಥ ಮಾಡಿಕೊಳ್ಳದೆ ಇದ್ರೆ ಯಾರು ಏನೂ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಸರ್ಕಾರ ಆಗಿರಬಹುದು ಅಥವಾ ಎಲ್ಲಾ ಜಿಲ್ಲಾಡಳಿತಗಳು ಏನೇ ಮಾಡೋದಕ್ಕೂ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಜನರ ಮನಸ್ಸಲ್ಲಿ ಬರಬೇಕು, ನಾವು ಕರೆಕ್ಟ್ ಆಗಿ ಎಲ್ಲ ಕೊರೋನಾದ ಅಪ್ರೋಪ್ರಿಯೇಟ್ ಬಿಹೇವಿಯರ್ ಅನ್ನ ಪಾಲನೆ ಮಾಡಬೇಕಾಗುತ್ತೆ. ನಾವು ನಮ್ಮ ಆರೋಗ್ಯವನ್ನ ನೋಡ್ಕೊಳ್ಬೇಕು, ಅದರಿಂದ ಬೇರೆಯವರಿಗೂ ಹರಡದ ಹಾಗೆ ನಾವು ನೋಡ್ಕೊಳ್ಬೇಕಾಗತ್ತೆ ಅನ್ನೋದು ಫಸ್ಟ್ ಜನರ ಮನಸ್ಸಲ್ಲಿ ಬರಬೇಕಾಗತ್ತೆ. ಮುಂದೊಂದು ದಿನ ಈಗ ಕರ್ನಾಟಕನೇ ಫಸ್ಟ್ ನಂಬರ್ ಬಂದ್ರು ಕೂಡ ಆಶ್ಚರ್ಯ ಇಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಹತ್ರ ಹೋಗ್ತಾ ಇದೀವಿ ನಾವು. ಮಹಾರಾಷ್ಟ್ರ, ದೆಹಲಿ ಹತ್ರ ಪ್ರಕರಣಗಳ ಸಂಖ್ಯೆ ಏರಿಕೆ ಆಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಲಾಕ್ಡೌನ್ ಬಗ್ಗೆ ಸರ್ಕಾರ ನಿರ್ಧಾರ ಮಾಡಿಲ್ಲ. ಸೋಂಕು ಹೆಚ್ಚಾಗತ್ತೆ, ಅದನ್ನ ತಡೆಯೋದಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಬೆಂಗಳೂರಲ್ಲಿ ಸಚಿವ ಸುಧಾಕರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸದ್ಯದ ಮಟ್ಟಿಗೆ ಈಗಿರುವಂತಹ ಒಂದು ಆತಂಕ ಏನಪ್ಪಾ ಅಂದ್ರೆ, ಖಂಡಿತವಾಗ್ಲೂ ಕರ್ನಾಟಕ ಸರ್ಕಾರ ಲಾಕ್ಡೌನ್ ಅನ್ನ ಜಾರಿಗೊಳಿಸುತ್ತೆ ಅನ್ನುವಂತಹ ಒಂದು ಆಲೋಚನೆ, ಒಂದು ಚಿಂತನೆ ಈಗ ಜನರಲ್ ಬಂದ್ಬಿಟ್ಟಿದೆ. ಆಲ್ರೆಡಿ ಆ ಒಂದು ಭಯ ಶುರುವಾಗಿದೆ. ಆದ್ರೆ ಈಗ ಸುಧಾಕರ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ, ಸದ್ಯದ ಮಟ್ಟಿಗೆ ಯಾವುದೇ ರೀತಿಯ ಲಾಕ್ಡೌನ್ ನ ಆಲೋಚನೆ ನಮ್ಮಲ್ಲಿ ಇಲ್ಲ. ಆರ್ಥಿಕ ಚಟುವಟಿಕೆಗಳಿಗೆ ತೊಂದರೆ ಆಗದ ರೀತಿಯಲ್ಲಿ ಒಂದಷ್ಟು ನಿರ್ಧಾರಗಳನ್ನ ಮಾಡ್ತೀವಿ, ಕಠಿಣ ಕ್ರಮಗಳನ್ನ ಕೈಗೊಳ್ತೀವಿ, ಮುನ್ನೆಚ್ಚರಿಕಾ ಕ್ರಮಗಳನ್ನ ತೆಗೆದುಕೊಳ್ತೀವಿ. ಈ ಅಲೆಗಳು ಬರ್ತಾನೆ ಇರುತ್ತೆ. ನಾವು ಸ್ಟಾಪ್ ಮಾಡೋದಕ್ಕೆ ಚಾನ್ಸ್ ಇಲ್ಲ. ನಾವು ಅದಕ್ಕೋಸ್ಕರ ಬಗಲೇಬೇಕು. ಹಾಗಂತ ಹೇಳಿ ಲಾಕ್ಡೌನ್ ಅನ್ನ ಜಾರಿಗೊಳಿಸಿದನ್ನ ಕಂಟ್ರೋಲ್ ಮಾಡ್ತೀವಿ ಅಂದ್ರೆ ಅದು ಕೂಡ ತಪ್ಪು. ಯಾಕಂದ್ರೆ ಲಾಕ್ಡೌನ್ ಕಳೆದು ಹೋಗಿರುವ ನೀತಿ ಅನ್ನುವ ಮಾತನ್ನ ಹೇಳಿದ್ದಾರೆ ಡಾಕ್ಟರ್ ಸುಧಾಕರ್ ಅವರು. ಆತಂಕ ಈಗ ವೀಕೆಂಡ್ ಕರ್ಫ್ಯೂ ಆಯ್ತು, ಮತ್ತೇನ ಲಾಕ್ಡೌನ್ ಆಗ್ಬಿಡುತ್ತೆ ಅಂತ ಹೇಳಿ ಜನರಲ್ ಒಂದು ಆತಂಕ ಕೂಡ ಇದೆ ಸರ್. ನೋಡಿ, ನಾನು ಪ್ರಾರಂಭದಿಂದ ಹೇಳ್ತಾ ಇದ್ದೀನಿ, ಇದು ಖಂಡಿತವಾಗಿಯೂ ಕೂಡ ಕೇಸಸ್ ಜಾಸ್ತಿ ಆಗೇ ಆಗುತ್ತೆ. ನೀವು ಕೇಸಸ್ ಅನ್ನೇ ಸಂಪೂರ್ಣ ತಡಿಲಿಕ್ಕಾಗಲ್ಲ. ಬಿಕಾಸ್ ಇದು ವರ್ಲ್ಡ್ ವೈಡ್ ಫಿನಾಮಿನಾ, ಇಡೀ ವಿಶ್ವವ್ಯಾಪಿ ಹರಡ್ತಾ ಇರತಕ್ಕಂಥ ಒಂದು ರೋಗ ಆಗಿದೆ. ಇವತ್ತು ಯಾವುದೇ ಅಂತಾರಾಷ್ಟ್ರೀಯ ವಿಮಾನ ಸಂಚಾರ ನಾವೇನು ಬಂದ್ ಮಾಡಿಲ್ಲ. ಹಾಗಾಗಿ ಎಲ್ಲರೂ ಕೂಡ ಹೊರಗಡೆಯಿಂದ ಬಂದಾಗ ನಾವು ತಡಿಲಿಕ್ಕೆ ಬಹಳ ಕಷ್ಟ. ಆದರೆ ಅದನ್ನು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಇದೆ, ಅದನ್ನು ಕಡಿಮೆ ಮಾಡಲಿಕ್ಕೆ. ಇವತ್ತೇನು ಒಮ್ಮೆಲೇನೆ 20% ಆಗದಿರಾ ಅದನ್ನು 5%, 6%, 7-8% ಒಳಗಡೆನೆ ಅದನ್ನು ತಡೆಯುವಂಥ ಪ್ರಯತ್ನಗಳು ರಾಜ್ಯದಿಂದ ಆಗಬೇಕಾಗಿದೆ, ಸರ್ಕಾರದಿಂದ ಆಗಬೇಕಾಗಿದೆ. ಅದಕ್ಕೆ ಜನರ ಸಹಕಾರ ತೆಗೆದುಕೊಂಡು ನಾವೇನೆಲ್ಲ ಕ್ರಮಗಳನ್ನು ತೆಗೆದುಕೋಬೇಕು, ಯಾವುದೇ ಆರ್ಥಿಕ ಚಟುವಟಿಕೆಗಳು, ವಾಣಿಜ್ಯ ಚಟುವಟಿಕೆಗಳಿಗೆ ತೊಂದರೆ ಆಗದಿರ ಇರದಂತೆ, ಏನು ಜನಸಾಮಾನ್ಯರ ಬದುಕಿಗೆ ಕೂಡ ತೊಂದರೆ ಆಗದಿರ ಇರುವಂಗೆ ಇತಿಮಿತಿಯಲ್ಲಿ ಸಾಧಕ ಬಾಧಕಗಳನ್ನು ಅರ್ಥ ಮಾಡಿಕೊಂಡು
ನಾವು ಕ್ರಮಗಳನ್ನು ತಗೊಳ್ತೀವಿ. ಪರಿಹಾರ ಅಲ್ಲ ಅಂತೀರಾ ಹಾಗಾದ್ರೆ? ಖಂಡಿತ ಅಲ್ಲ. ಲಾಕ್ಡೌನ್ ಅನ್ನುವಂಥದ್ದು ಅದು ಕಳೆದು ಹೋಗಿರುವಂತಹ ಒಂದು ನಮ್ಮ ನೀತಿ. ಅದು ಯಾವಾಗ ನಮಗೆ ಗೊತ್ತಿರಲಿಲ್ಲ ಈ ರೋಗದ, ಈ ಸಾಂಕ್ರಾಮಿಕ ರೋಗದ ಈ ಒಂದು ರೋಗಾಣುವ ಸ್ಪಷ್ಟ ಚಿತ್ರಣ ಇಲ್ದಿರ ಇರುವಾಗ ನಾವು ಅವತ್ತು ತೆಗೆದುಕೊಂಡಿದ್ದೀವಿ. ಇವತ್ತು 2 ವರ್ಷದ ಅನುಭವ ಆಗಿದೆ. ಒಬ್ಬನಿಗೆ ಪಾಸಿಟಿವ್ ಬಂದರೆ ಅವನಿಗೆ ಯಾವ ರೀತಿ ಚಿಕಿತ್ಸೆ ಕೊಡ್ಬೋದು ಅನ್ನೋದು ಗೊತ್ತಿದೆ, ಯಾವ ರೀತಿ ವ್ಯವಹರಿಸಬೇಕು ಅನ್ನೋದು ಸರ್ಕಾರಕ್ಕೆ ಸ್ಪಷ್ಟ ಮಾಹಿತಿ ಇದೆ. ಇದನ್ನು ಎದುರಿಸ್ತೀವಿ. ವಿಲ್ ಫೈಟ್. ರಾಜ್ಯ ಜನರಿಗೆ ಸ್ಪಷ್ಟವಾಗಿ ಹೇಳಿ ಕನ್ಫ್ಯೂಸ್ ಇದೆ, ಯಾವುದೇ ರೀತಿಯ ಲಾಕ್ಡೌನ್ ಇರಲ್ಲ ಅನ್ನುವಂಥ ಖಂಡಿತವಾಗಿಯೂ ಕೂಡ ಸಂಪೂರ್ಣ ಲಾಕ್ಡೌನ್ ವಿಚಾರನೆ ಸರ್ಕಾರ ಮಾಡಿಲ್ಲ. ಅಷ್ಟು ಸ್ಪಷ್ಟತೆ ಇದೆ. ಮಾನ್ಯ ಮುಖ್ಯಮಂತ್ರಿಗಳು ಜನಸಾಮಾನ್ಯರ ಬದುಕಿಗೆ ತೊಂದರೆ ಕೊಡದಿರೋ ಇರೋ ಹಾಗೆ ಜನರ ರಕ್ಷಣೆ ಮಾಡುವಂತಹ ವಿನೂತನವಾಗಿರ್ತಕ್ಕಂಥ ಪ್ರಯತ್ನ, ವಿಶೇಷವಾಗಿರ್ತಕ್ಕಂಥ ಪ್ರಯತ್ನ ನಮ್ಮ ಸರ್ಕಾರ ಮಾಡುತ್ತೆ. ಲಾಕ್ಡೌನ್ ವಿಚಾರವಂತೂ ಸರ್ಕಾರದ ಮುಂದೆ ಇಲ್ವೇ ಇಲ್ಲ ಅನ್ನುವಂತಹ ಮಾತನ್ನ ಸುಧಾಕರ್ ಹೇಳಿದ್ದಾರೆ. ಆದರೆ ಪ್ರಕರಣಗಳನ್ನ ನಾವು ನೋಡ್ತಾ ಹೋದ್ರೆ ಯಾವ ರೀತಿಯಾಗಿ ಏರಿಕೆ ಆಗ್ತಾ ಇದೆ, ಎಸ್ಪೆಷಲಿ ಇನ್ನು ಬೆಂಗಳೂರಲ್ಲಿ ದಿನೇ ಹೆಚ್ಚಾಗ್ತಾ ಇದೆ ಕೊರೋನಾ ಪ್ರಕರಣಗಳ ಸಂಖ್ಯೆ. ರಾಜಧಾನಿಯಲ್ಲಿ ನಿನ್ನೆ 4324 ಪ್ರಕರಣಗಳು ಒಂದೇ ದಿನ ದಾಖಲಾಗಿದೆ. ಹಾಗಾಗಿ ದಿನೇ ಕೋವಿಡ್ ಕೇಸ್ಗಳು ಏರಿಕೆ ಆಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಆರೋಗ್ಯ ಸಚಿವರಾಗಿರುವ ಸುಧಾಕರ್ ಅವರು ಇವತ್ತು ಮಹತ್ವದ ಸಭೆಯನ್ನ ಕರೆದಿದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ವಿಧಾನಸೌಧದಲ್ಲಿ ಸಭೆ ನಡೆಯುತ್ತೆ. ತಾಂತ್ರಿಕ ಸಲಹಾ ಸಮಿತಿಯವರು, ಬಿಬಿಎಂಪಿ ಅವರ ಜೊತೆ ಸಭೆ ನಡೆಯುತ್ತೆ. ಬೆಂಗಳೂರಿಗೆ ಯಾವ ರೀತಿಯಾಗಿ ಕ್ರಮಗಳನ್ನ ಕೈಗೊಳ್ಳಬೇಕು, ಮತ್ತಷ್ಟು ಟೈಟ್ ರೂಲ್ಸ್ ಅನ್ನ ಜಾರಿಗೊಳಿಸೋದಾದ್ರೆ ಯಾವ ರೀತಿಯಾಗಿ ಜಾರಿಗೊಳಿಸಬೇಕಾಗತ್ತೆ, ವ್ಯಾಪಾರ ವಹಿವಾಟಿಗೆ ಏನಾದರೂ ಟೈಮ್ ಅನ್ನ ಫಿಕ್ಸ್ ಮಾಡ್ತಾರೆ, ಬೆಳಗಿನಿಂದ 10 ಗಂಟೆವರೆಗೆ ಅಥವಾ 2 ಗಂಟೆವರೆಗೆ, ಮಧ್ಯಾಹ್ನ ಮೇಲೆ ಇಲ್ಲ. ಈ ರೀತಿಯಾಗಿ ನಾವು ಸೆಕೆಂಡ್ ವೇವ್ ಅಲ್ಲೂ ಕೂಡ ಒಂದಷ್ಟು ಕ್ರಮಗಳನ್ನ ತೆಗೆದುಕೊಂಡಿದ್ದನ್ನ ನಾವು ನೋಡಿದ್ವಿ. ಅದೇ ರೀತಿಯಾಗಿ ಶಾಲಾ ಕಾಲೇಜುಗಳು ಸಂಪೂರ್ಣವಾಗಿ ಬಂದ್ ಆಗುತ್ತಾ, ಕೊರೋನಾ ಕಂಟ್ರೋಲ್ಗೆ ಏನೆಲ್ಲ ಕ್ರಮಗಳನ್ನ ತೆಗೆದುಕೊಂಡ್ರೆ ಏನೆಲ್ಲ ಒಂದು ಪರ್ಯಾಯ ವ್ಯವಸ್ಥೆಗಳನ್ನ ನಾವು ಮಾಡ್ಕೊಳ್ಳೋದು, ಇದನ್ನು ಕಂಟ್ರೋಲ್ಗೆ ತರುವಂತಹ ನಿಟ್ಟಿನಲ್ಲಿ ಏನೆಲ್ಲ ಕ್ರಮಗಳನ್ನ ತೆಗೆದುಕೊಂಡ್ರೆ ಕೊರೋನಾವನ್ನ ಕಂಟ್ರೋಲ್ಗೆ ತರಬಹುದು ಅನ್ನುವಂತಹ ನಿಟ್ಟಿನಲ್ಲಿ ತಜ್ಞರ ಜೊತೆ ಚರ್ಚೆಯನ್ನ ಮಾಡಲಿದ್ದಾರೆ ಆರೋಗ್ಯ ಸಚಿವರಾಗಿರುವಂತಹ ಡಾಕ್ಟರ್ ಸುಧಾಕರ್. ಶೀಘ್ರವೇ ಬೆಂಗಳೂರಿಗೆ ಬೀಗ ಬೀಳತ್ತಾ ಅನ್ನುವಂತಹ ಒಂದು ಆತಂಕ, ಪ್ರಶ್ನೆ ಸಹಜವಾಗಿಯೇ ಇದೆ. ಯಾಕಂದ್ರೆ ಆ ರೀತಿಯಾಗಿ ಕೇಸಸ್ ಜಾಸ್ತಿ ಆಗ್ತಾನೆ ಇದೆ. ನೀವು ನೋಡ್ಬೋದು, ಕಳೆದ 4 ದಿನಗಳ ಒಂದು ಡೇಟಾವನ್ನ ನಿಮ್ಗೆ ನಾವು ಕೊಡ್ತಾ ಇದೀವಿ. ಜನವರಿ 3ರಿಂದ ಇವತ್ತಿನವರೆಗೂ ಎಷ್ಟು ಪ್ರಕರಣಗಳು ಏರಿಕೆ ಆಗಿದೆ ಅಂತ ನೀವು ಗಮನಿಸಬಹುದು. ಜನವರಿ 3ರಲ್ಲಿ 1041 ಪ್ರಕರಣ ಇತ್ತು ಬೆಂಗಳೂರಲ್ಲಿ. ಜನವರಿ 4ರ ವೇಳೆಗೆ 2053 ಏರಿಕೆ ಆಗ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಾ. ಜನವರಿ 5ರ ವೇಳೆಗೆ 3605 ಪ್ರಕರಣಗಳು ಆಗಿದೆ. ಅದೇ ರೀತಿಯಾಗಿ ಜನವರಿ 6 4324 ಪ್ರಕರಣಗಳು ನಿನ್ನೆವರೆಗೂ ಇರೋದನ್ನ ನೀವು ಗಮನಿಸಬಹುದು. ಹಾಗಾಗಿ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾನೆ ಇದೆ. 1000ದ ಮೇಲ್ಪಟ್ಟು ಒಂದೊಂದು ದಿನದ ಮೇಲೂ ಕೂಡ 1000ಕ್ಕಿಂತ ಹೆಚ್ಚಿನ ಪ್ರಕರಣಗಳು ಬರ್ತಾ ಇರೋದನ್ನ ನಾವು ನೋಡ್ತಾ ಇದ್ವಿ. ಹಾಗಾದ್ರೆ ಬೆಂಗಳೂರಿಗೆ ಹೇಗೆ ರೂಲ್ಸ್ ಅನ್ನ ಜಾರಿಗೊಳಿಸಬೇಕು, ಬೆಂಗಳೂರಿಗೆ ಮತ್ತಷ್ಟು ಕಠಿಣ ರೂಲ್ಸ್ ಅನ್ನ ಯಾವ ರೀತಿಯಾಗಿ ನಾವು ತರಬೇಕು, ವೀಕೆಂಡ್ ಕರ್ಫ್ಯೂ ಬಳಿಕ ಮತ್ತಷ್ಟು ಟಫ್ ರೂಲ್ಸ್ ಅನ್ನ ಜಾರಿಗೊಳಿಸಲಾಗತ್ತಾ, ಪಾಸಿಟಿವಿಟಿ ದರ ಆಲ್ರೆಡಿ 7% ದಾಟಿದೆ, ಆಲ್ಮೋಸ್ಟ್ 7.5 ನಷ್ಟು ಇದೆ. ಸೊ ಏನ್ ಮಾಡಬೇಕು, ಈಗಾಗಲೇ ಸಭೆಯನ್ನ ಆರಂಭ ಮಾಡಿದ್ದಾರೆ ಆರೋಗ್ಯ ಸಚಿವರಾಗಿರುವಂತಹ ಸುಧಾಕರ್ ಅವರು. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ ಪಟೇಲ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಚಿದಾನಂದ ಪಟೇಲ್, ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ಬರ್ತಾ ಇರುವಂತಹ ಕೊರೋನಾ ಸಂಖ್ಯೆಯನ್ನ ಗಮನಿಸಿದ್ರೆ ಒಂದು ರೀತಿಯಲ್ಲಿ ಆತಂಕ ಆಗತ್ತೆ, ಏನಪ್ಪ ಇದು ಎಲ್ಲಿ ಹೋಗಿ ಮುಟ್ಟತ್ತೆ ಅಂತ ಹೇಳಿ. ಸೊ ಬೆಂಗಳೂರಿಗೆ ಈಗ ಕೊರೋನಾ ಪ್ರಕರಣಗಳನ್ನ ಕಂಟ್ರೋಲ್ಗೆ ತರುವಂತಹ ನಿಟ್ಟಿನಲ್ಲಿ ಇವತ್ತಿನ ಸಭೆಯಲ್ಲಿ ಯಾವ ಕ್ರಮಗಳನ್ನು ತೆಗೆದುಕೊಳ್ಳುವಂತಹ ಚಾನ್ಸಸ್ ಇದೆ ಅಂತ ಹೇಳಿ, ಬೆಂಗಳೂರಿಗೆ ಬೀಗ ಬೀಳತ್ತಾ ಹೇಗೆ? ನಮಿತಾ ಜೈನ್, ಈಗಾಗಲೇ ಯಾವುದೇ ಕಾರಣಕ್ಕೂ ಕೂಡ ಲಾಕ್ಡೌನ್ ಇಲ್ಲ, ಲಾಕ್ಡೌನ್ ಬಗ್ಗೆ ಸರ್ಕಾರ ಯಾವುದೇ ನಿರ್ಧಾರ ಮಾಡಿಲ್ಲ ಮತ್ತು ಆ ರೀತಿ ಚಿಂತನೆ ಇಲ್ಲ ಅನ್ನೋ ಮುಖಾಂತರ ರಾಜ್ಯದ ಜನರಿಗೆ ಆರೋಗ್ಯ ಸಚಿವ ಡಾಕ್ಟರ್ ಸುಧಾಕರ್ ಅವರು ಲಾಕ್ಡೌನ್ ಇಲ್ಲ ಅಂತೇಳಿ ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು. ಇದರ ಬೆನ್ನಲ್ಲೇ ಬೆಂಗಳೂರಿನಲ್ಲಿ ಪಾಸಿಟಿವಿಟಿ ಪ್ರಮಾಣ ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಕೂಡ ಸರ್ಕಾರಕ್ಕೆ ಕೂಡ ಆತಂಕ ಆಗಿದೆ. ಈ ಎಲ್ಲ ಕಾರಣಕ್ಕಾಗಿ ಇವತ್ತು ಆರೋಗ್ಯ ಸಚಿವ ಡಾಕ್ಟರ್ ಸುಧಾಕರ್ ಅವರು ವಿಧಾನಸೌಧದಲ್ಲಿ ಮಹತ್ವದ ಸಭೆಯನ್ನು ನಡೆಸುತ್ತಿದ್ದಾರೆ. ಹಿರಿಯ ಅಧಿಕಾರಿಗಳು, ಆರೋಗ್ಯ ಇಲಾಖೆ ಹಾಗೂ ಬಿಬಿಎಂಪಿ ಅಧಿಕಾರಿಗಳ ಜೊತೆ ಸಭೆಯನ್ನು ನಡೆಸಿದ್ದಾರೆ. ಈ ಸಭೆ ಮಹತ್ವದ ಸಭೆ ಅಂತ ಹೇಳಲಾಗ್ತಿದೆ. ಯಾಕಂತ ಹೇಳಿದ್ರೆ ಕೋವಿಡ್ ಸೋಂಕಿತರ ಸಂಖ್ಯೆ ದಿನೇ ದಿನೇ ಹೆಚ್ಚಳ ಆಗ್ತಿರುವಂತದ್ದು. ಬೆಂಗಳೂರಿನಲ್ಲಿ ಇನ್ನೇನು ಇವತ್ತು 5000 ಗಡಿಯನ್ನ ದಾಟಿ ಮೀರಿ ಹೋಗ್ಲಿರುವಂತದ್ದು. ಈ ಎಲ್ಲ ಕಾರಣಕ್ಕಾಗಿ ಕೋವಿಡ್ ಅನ್ನ ಹೇಗೆ ಎದುರಿಸಬೇಕು, ನಗರದ ಜನರು ಮತ್ತು ಅಧಿಕಾರಿಗಳು ಯಾವ ರೀತಿ ಕೋಆರ್ಡಿನೇಟ್ ಮಾಡಬೇಕು, ಎಲ್ಲಾ ಇಲಾಖೆ ಜೊತೆಗೆ ಸಮನ್ವಯತೆಯನ್ನು ಯಾವ ರೀತಿ ಸಾಧಿಸಬೇಕು, ಟೆಸ್ಟ್ ನಿಂದ ಹಿಡಿದು ಆಪ್ ನಿರ್ವಹಣೆ ಮಾಡುವ ಸಂಬಂಧಪಟ್ಟ ಹಾಗೆ ಮತ್ತು ಕೋವಿಡ್ ಕಂಟ್ರೋಲ್ ಸಂಬಂಧಪಟ್ಟಾಗಿ ಇವತ್ತು ಮಹತ್ವದ ಸಭೆಯನ್ನು ಕರೆದಿದ್ದಾರೆ. ಈ ಒಂದು ಸಭೆಗೆ ತಾಂತ್ರಿಕ ಸಲಹಾ ಸಮಿತಿಯ ಅಧ್ಯಕ್ಷರು,
ನಿಮಾನ್ಸ್ನ ಡಾಕ್ಟರ್ ರವಿ ಅವರು ಮತ್ತು ಅಲ್ಲದೆ ಆರೋಗ್ಯ ಇಲಾಖೆಯ ಕಮಿಷನರ್, ವಿಶೇಷ ಆಯುಕ್ತರು, ಬಿಬಿಎಂಪಿ ಆಯುಕ್ತರು ಎಲ್ಲರೂ ಕೂಡ ಬರ್ತಿರುವಂತದ್ದು. ಮತ್ತು ಪ್ರಮುಖವಾಗಿ ಈಗಾಗಲೇ ಟೆಲಿಕಾಲಿಂಗ್ ಅನ್ನ ಮತ್ತೆ ಆರಂಭಿಸಬೇಕು, ಟೆಲಿಕಾಲಿಂಗ್ ಮೂಲಕ ಜನರಿಗೆ ವಿಶ್ವಾಸ ಮೂಡಿಸಬೇಕು. ಇದು ಈ ಸಂಬಂಧಪಟ್ಟಾಗಿ ಕೋವಿಡ್ ಅನ್ನ ಹೇಗೆ ಎದುರಿಸಬಹುದು ಮತ್ತು ಇದು ಎಲ್ಲೊಂದ್ ಕಡೆ ಜೀವಕ್ಕೆ ಮಾರಕ ಅಲ್ಲ ಅನ್ನೋದನ್ನ ರೀತಿಯಲ್ಲಿ ಮನದಟ್ಟು ಮಾಡಬೇಕು. ಈ ಎಲ್ಲ ಕಾರಣಕ್ಕಾಗಿ ಇವತ್ತು ಮಹತ್ವದ ಸಭೆಯನ್ನ ನಡೆಸಿದ್ದಾರೆ. ಜೊತೆಗೆ ಮತ್ತೆ ಟೆಸ್ಟ್ ಅನ್ನ ಬೆಂಗಳೂರಿನಲ್ಲಿ ಹೆಚ್ಚು ಮಾಡುವಂಥದ್ದು, ಇಡೀ ರಾಜ್ಯದಲ್ಲಿ ಹೆಚ್ಚು ಮಾಡುವಂಥದ್ದು, ಸಾರ್ವಜನಿಕ ಸ್ಥಳಗಳಲ್ಲಿ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳುವಂಥದ್ದು, ಅದು ಸಾಮಾಜಿಕ ಅಂತರ ಇರ್ಬೋದು, ಮಾಸ್ಕ್ ಹಾಕುವಂಥದ್ದು ಇರ್ಬೋದು, ಬೇರೆ ಬೇರೆ ಕಚೇರಿಗಳಲ್ಲಿ ರೂಲ್ಸ್ ಅನ್ನ ಫಾಲೋ ಮಾಡ್ಲಿಕ್ಕೆ ಎಲ್ಲ ಒಂದ್ ಕಡೆ ಅಧಿಕಾರಿಗಳನ್ನ ಮಾನಿಟರ್ ಮಾಡುವಂಥದ್ದು, ಈ ಎಲ್ಲ ವಿಚಾರವಾಗಿ ಇವತ್ತು ಸಭೆಯನ್ನು ನಡೆಸಿದ್ದಾರೆ. ಇದು ಸುದೀರ್ಘವಾದ ಸಭೆ ಅಂತ ಹೇಳಲಾಗ್ತಿದೆ. ಎಲ್ಲ ಇಲಾಖೆಯ ಅಧಿಕಾರಿಗಳು ಕೂಡ ಇದರಲ್ಲಿ ಭಾಗಿಯಾಗ್ತಿರುವಂತದ್ದು. ನವಿತಾ ಜೈನ್. ಎಸ್ ಚಿದಾನಂದ್ ಪಟೇಲ್, ಈಗಾಗಲೇ ಒಂದು ರೀತಿಯಂತಹ ಆತಂಕ ಇದೆ ಈಗ ಎಲ್ರಿಗೂ ಕೂಡ. ಅಂದ್ರೆ ಹೇಗೆ ಮುಂದೆ ಯಾವ ರೀತಿಯಂತಹ ಪರಿಸ್ಥಿತಿ ಇರುತ್ತೆ? ಯಾಕಂದ್ರೆ ಈಗಾಗಲೇ ಸುಧಾಕರ್ ಹೇಳಿದ್ದಾರೆ ಪರ್ಯಾಯ ವ್ಯವಸ್ಥೆ, ವಿಶೇಷ ವ್ಯವಸ್ಥೆಯನ್ನ ನಾವು ಮಾಡ್ತೀವಿ ಅಂತ ಹೇಳಿ. ವಿಶೇಷ ವ್ಯವಸ್ಥೆ ಅಂದ್ರೆ ಹೇಗೆ ಅನ್ನುವಂತಹ ಪ್ರಶ್ನೆ ಇದೆ. ಏನ್ ಕ್ರಮಗಳನ್ನ ಕೈಗೊಳ್ಳಬಹುದು? ಅದರಲ್ಲೂ ಪ್ರಮುಖವಾಗಿ ಕೊರೋನಾ ಕಂಟ್ರೋಲ್ಗೆ ತರುವ ನಿಟ್ಟಿನಲ್ಲಿ ಆಲ್ರೆಡಿ ಒಂದಷ್ಟು ನಿಬಂಧನೆಗಳನ್ನ ಹಾಕಿದ್ದಾರೆ. ಇದನ್ನ ಹೊರತುಪಡಿಸಿ ಏನ್ ಮಾಡಬಹುದು ಅಂತ ಅನ್ಸುತ್ತೆ? ನವಿತಾ ಜೈನ್, ಈಗಾಗಲೇ ಆರೋಗ್ಯ ಸಚಿವರು ಎಲ್ಲ ಒಂದ್ ಕಡೆ ತಾವು ಮಾತನಾಡುವಾಗ ಕೇಸ್ ಅಂದ್ರೆ ಪ್ರಮಾಣ ಜಾಸ್ತಿ ಆಗ್ತಾನೆ ಇರುತ್ತೆ, ಇದನ್ನ ಸಂಪೂರ್ಣ ತಡೆಯೋಕೆ ಆಗ್ತಿಲ್ಲ, ಇದು ವಿಶ್ವವ್ಯಾಪಿ ಹರಡುತ್ತಿರುವಂತದ್ದು. ಆದ್ರೂ ಕೂಡ ನಾವು ಅಂತಾರಾಷ್ಟ್ರೀಯ ವಿಮಾನ ಬಂದ್ ಮಾಡಿಲ್ಲ, ಹೊರಗಡೆಯಿಂದ ಬಂದವರಲ್ಲಿ ತಡೆಯೋಕ್ಕೂ ಕೂಡ ಕಷ್ಟ ಆಗ್ತದೆ, ಒಮ್ಮೆಲೆ ತಡೆಯೋಕ್ಕೂ ಕೂಡ ಆಗಲ್ಲ. ಆರ್ಥಿಕ ಹಾಗೂ ವಾಣಿಜ್ಯ ಚಟುವಟಿಕೆ ಕೂಡ ತೊಂದರೆ ಆಗದೆ ಈ ರೀತಿ ನಾವು ನಿರ್ಧಾರ ತೆಗೆದುಕೊಳ್ಬೇಕಾಗಿದೆ. ಸಾಂಕ್ರಾಮಿಕ ರೋಗದ ಸ್ಪಷ್ಟ ಚಿತ್ರಣ ಇಲ್ಲದೆ ಇದ್ದಾಗ ಲಾಕ್ಡೌನ್ ನಾವು ಈ ಹಿಂದೆ ನಿರ್ಧಾರ ಮಾಡಿದ್ವಿ. ಅಲ್ಲದೆ ಇದು ಅಲೆಗಳು ಹೀಗೆ ಬರ್ತಾ ಇರುತ್ತೆ, ನಾವು ಅದಕ್ಕೆ ಕೊಡ್ಬೇಕು ಮತ್ತು ಅದನ್ನ ಫೈಟ್ ಮಾಡ್ಕೊಂಡು ಮುಂದೆ ಹೋಗ್ಬೇಕು ಅಂತ ಒಂದು ಮಾತನ್ನು ಕೂಡ ಹೇಳಿದ್ರು. ಆ ಮುಖಾಂತರ ಒಂದಷ್ಟು ಸ್ಟ್ರಿಕ್ಟ್ ರೂಲ್ಸ್ ಅನ್ನ ಫಾಲೋ ಮಾಡುವಂಥದ್ದು, ಕೇಸಸ್ ಹಾಕುವಂಥದ್ದು, ಜನರಿಗೆ ಎಲ್ಲೊಂದ್ ಕಡೆ ಟೆಲಿಕಾಲಿಂಗ್ ಮುಖಾಂತರ ಅವ್ರನ್ನ ಧೈರ್ಯ ತುಂಬುವಂಥದ್ದು, ಟೆಸ್ಟಿಂಗ್ ಪ್ರಮಾಣ ಹೆಚ್ಚಿಸುವಂಥದ್ದು, ಗಡಿ ಪ್ರದೇಶಗಳಲ್ಲಿ ಕಟ್ಟೆಚ್ಚರ ವಹಿಸುವಂಥದ್ದು, ಎಲ್ಲ ವಿಚಾರವಾಗಿ ಎಲ್ಲೊಂದ್ ಕಡೆ ಸರ್ಕಾರ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವ ಸಂಬಂಧಪಟ್ಟಾಗಿ ಈ ಸಭೆ ವ್ಯಾಪಾರ ವಹಿವಾಟಿಗೆ ಟೈಮಿಂಗ್ಸ್ ಆಗಿರ್ಬೋದು, ಹೋಟೆಲ್ಗಳಲ್ಲಿ ಟೈಮಿಂಗ್ಸ್ ಗಳಾಗಿರ್ಬೋದು, ಈ ರೀತಿಯಾಗಿ ಏನಾದ್ರು ಮಾಡುವಂತಹ ಚಾನ್ಸಸ್ ಇದೆಯಾ ಹೇಗೆ ಅಂತ ಹೇಳಿ? ಖಂಡಿತವಾಗಿಯೂ ನವಿತಾ ಜೈನ್, ಈಗಾಗಲೇ ತಾಂತ್ರಿಕ ಸಲಹಾ ಸಮಿತಿಯವರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಅವರು ಪಾಸಿಟಿವಿಟಿ ರೇಟ್ ನೀವು 5 ಮೇಲೆ ಬಂದ್ರೆ ಅಂದ್ರೆ 5ರ ಮೇಲೆ 5% ಹೆಚ್ಚು ಬಂದ್ರೆ ನೀವು ಲಾಕ್ಡೌನ್ ಮಾಡಿ ಅಂತ ಸಲಹೆಯನ್ನು ಕೊಡ್ತಾರೆ. ಆದ್ರೆ ಲಾಕ್ಡೌನು ಎಲ್ಲದಕ್ಕೂ ಪರಿಹಾರ ಅಲ್ಲ ಅನ್ನೋದು ಕೂಡ ಸರ್ಕಾರ ಮನಗಂಡುವಂಥದ್ದು. ಯಾಕಂತ ಹೇಳಿದ್ರೆ ಈ ಹಿಂದೆ ಕೋವಿಡ್ ನ ಸ್ಥಿತಿಗತಿ ಬಗ್ಗೆ ಯಾರಿಗೂ ಕೂಡ ಅರಿವಿರ್ಲಿಲ್ಲ. ಅದೇ ಹಾಗಾಗಿ ಲಾಕ್ಡೌನ್ ಮಾಡಿದ್ರು ಮತ್ತು ಈ ಕೇಸ್ ಜಾಸ್ತಿ ಆಗ್ತದೆ ಮತ್ತು ಜೀವಕ್ಕೆ ಏನು ಅಪಾಯ ಇಲ್ಲ ಅನ್ನೋದು ಸರ್ಕಾರಕ್ಕೆಲ್ಲ ಒಂದ್ ಕಡೆ ಒಂದಷ್ಟು ನಿರಾಳ. ಅಲ್ಲದೆ ಈಗ ಆರ್ಥಿಕ ಚಟುವಟಿಕೆಗಳಿಗೆ ಮತ್ತು ವಾಣಿಜ್ಯ ಚಟುವಟಿಕೆಗಳಿಗೆ ಏನಾದ್ರೂ ತೊಂದರೆ ಆದ್ರೆ ಸರ್ಕಾರದ ಆದಾಯಕ್ಕೂ ತೊಂದರೆ ಆಗುತ್ತೆ, ಜನಸಾಮಾನ್ಯರಿಗೂ ತೊಂದರೆ ಆಗುತ್ತೆ. ಇದು ಎಲ್ಲೊಂದ್ ಕಡೆ ಸರ್ಕಾರದ ವಿರುದ್ಧದ ಎಲ್ಲೊಂದ್ ಕಡೆ ಆಂಟಿ ಎಸ್ಟಾಬ್ಲಿಷ್ಮೆಂಟ್ ಆಗುತ್ತೆ. ಇದರ ಉಪಯೋಗವನ್ನ ವಿಪಕ್ಷಗಳು ತೆಗೆದುಕೊಳ್ತಾರೆ ಆತಂಕ ಕೂಡ ಸರ್ಕಾರಕ್ಕೆ ಇರೋದ್ರಿಂದ ಆರ್ಥಿಕ ಚಟುವಟಿಕೆಗಳು, ವಾಣಿಜ್ಯ ವ್ಯಾಪಾರ ವಹಿವಾಟು ಮತ್ತು ಚಟುವಟಿಕೆಗಳ ನಡುವೆಯೇ ಅಲ್ಲೊಂದಷ್ಟು ರೂಲ್ಸ್ ಗಳನ್ನು ತಂದು ಕೋವಿಡ್ ಅನ್ನು ನಿಯಂತ್ರಣ ಮಾಡಬೇಕನ್ನೋದು ಸರ್ಕಾರದ ಚಿಂತನೆ ಆಗಿರುವಂತದ್ದು. ನವಿತಾ ಜೈನ್. ಥ್ಯಾಂಕ್ ಯು ಚಿದಾನಂದ ಪಟೇಲ್ ಡೀಟೇಲ್ಸ್ಗೆ. ಸರ್ಕಾರ ಅಂತೂ ಒಂದಷ್ಟು ನಿರ್ಧಾರಗಳನ್ನು ಆಲ್ರೆಡಿ ತೆಗೆದುಕೊಂಡಿದೆ. ನೀವು ಗಮನಿಸ್ತಾ ಇದ್ದೀರಿ, ನೈಟ್ ಕರ್ಫ್ಯೂ ಆಗಿದೆ, ವೀಕೆಂಡ್ ಕರ್ಫ್ಯೂ ಆಗಿದೆ. ಬೇರೆ ಯಾವ ಕ್ರಮಗಳನ್ನ ತೆಗೆದುಕೊಳ್ಳುತ್ತೆ ಅನ್ನೋದು ಈಗಿರುವಂತಹ ಪ್ರಶ್ನೆ. ಆದ್ರೆ ಈಗಾಗಲೇ ಬೆಂಗಳೂರು ಪೊಲೀಸರಿಗೂ ಕೂಡ ಕೊರೋನಾ ಭೀತಿ ಇದೆ. ಯಾರು ಈಗ ಈ ಒಂದು ಕ್ರಮಗಳನ್ನು ತೆಗೆದುಕೊಳ್ಳುವಂತಹ ನಿಟ್ಟಿನಲ್ಲಿ ನೋಡಬೇಕಾಗಿತ್ತು, ಮಾನಿಟರ್ ಮಾಡಬೇಕಾಗಿತ್ತು, ಆ ಪೊಲೀಸರಿಗೂ ಕೂಡ ಕೊರೋನಾ ಭೀತಿ ಈಗ ಕಾಣಿಸಿಕೊಂಡಿದೆ. ಪಶ್ಚಿಮ ವಿಭಾಗದಲ್ಲಿ 18 ಮಂದಿಗೆ ಪಾಸಿಟಿವ್ ದೃಢಪಟ್ಟಿದೆ. ಕೆಆರ್ ಮಾರ್ಕೆಟ್ ಠಾಣೆಯ 14 ಮಂದಿಯಲ್ಲಿ ಸೋಂಕು ಕಾಣಿಸಿಕೊಂಡಿದ್ದು, ರ್ಯಾಂಡಮ್ ಟೆಸ್ಟ್ ಮಾಡುವ ವೇಳೆ 14 ಮಂದಿಯಲ್ಲಿ ಪಾಸಿಟಿವ್ ದೃಢಪಟ್ಟಿದೆ. ಕಾಟನ್ ಪೇಟೆ, ಉಪ್ಪಾರ್ಪೇಟೆ, ಬ್ಯಾಟ್ರಾಯನ್ಪುರ, ಚಂದ್ರ ಲೇಔಟ್ ಠಾಣೆಯಲ್ಲಿ ಒಬ್ಬೊಬ್ಬ ಸಿಬ್ಬಂದಿಗೆ ಪಾಸಿಟಿವ್ ದೃಢಪಟ್ಟಿದೆ. ಸದ್ಯ ಎಲ್ಲಾ ಸ್ಟೇಷನ್ಗಳಲ್ಲಿ ಸ್ಯಾನಿಟೈಸ್ ಅನ್ನ ಮಾಡಲಾಗ್ತಾ ಇದೆ. ಪ್ರಾಥಮಿಕ ಸಂಪರ್ಕದಲ್ಲಿದ್ದವರಿಗೂ ಕೂಡ ಟೆಸ್ಟ್ಗೆ ಒಳಪಡಿಸಲಾಗ್ತಾ ಇದೆ. ಟೆಸ್ಟ್ ಮಾಡಿಸ್ಕೊಳ್ಳಿ ಅಂತ ಹೇಳಿ ಹಿರಿಯ ಅಧಿಕಾರಿಗಳು ಆಲ್ರೆಡಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಫಸ್ಟ್ ವೇವ್, ಸೆಕೆಂಡ್ ವೇವ್ ಅಲ್ಲಿ ನಾವು ಗಮನಿಸಿದ್ವಿ ಯಾವ ರೀತಿಯಾಗಿ ಜನರಿಗೆ ಈ ರೀತಿಯಂತಹ ಪ್ರಕರಣಗಳು ದಾಖಲಾಗ್ತಾ ಇದ್ವಲ್ಲ, ಅದೇ ರೀತಿಯಾಗಿ ಪೊಲೀಸ್ ಸ್ಟೇಷನ್ಗಳಲ್ಲೂ ಕೂಡ ಸಂಪೂರ್ಣವಾಗಿ ಕೆಲವೊಂದು ಪೊಲೀಸ್ ಸ್ಟೇಷನ್ಗಳಲ್ಲಿ ಮುಚ್ಚುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಅಂದ್ರೆ ಸೀಲ್ ಡೌನ್ ಮಾಡುವ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಸೆಕೆಂಡ್ ವೇವ್ ಅಲ್ಲಂತೂ ಅನೇಕ ಪೊಲೀಸರು ಕೂಡ ಸಾವನ್ನಪ್ಪಿರೋದನ್ನ ನಾವು ಗಮನಿಸಬಹುದು.
ಈಗ ಥರ್ಡ್ ವೇವ್ ಅಲ್ಲಿ ಇಂತಹದ್ದೇ ಮತ್ತೆ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಯಾಕಂದ್ರೆ ಅನೇಕ ಪೊಲೀಸ್ ಸ್ಟೇಷನ್ಗಳಲ್ಲಿ ಆಲ್ರೆಡಿ ಈಗ ಪಾಸಿಟಿವ್ ಪ್ರಕರಣಗಳು ದಾಖಲಾಗಿರುವಂತಹ ಮಾಹಿತಿಗಳು ಸಿಗ್ತಾ ಇದೆ. ಪೊಲೀಸ್ ಸಿಬ್ಬಂದಿಗೆ ಆಲ್ರೆಡಿ ಪ್ರಕರಣಗಳು ಬಂದಿದೆ ಅನ್ನೋದನ್ನ ಈಗಾಗಲೇ ನಾವು ಗಮನಿಸ್ತಾ ಇದ್ವಿ ಕಳೆದ ಕೆಲವು ದಿನಗಳಿಂದಲೂ ಕೂಡ. ಸೊ ಎಲ್ಲಾ ರೀತಿಯ ಮುನ್ನೆಚ್ಚರಿಕೆ ಕ್ರಮಗಳನ್ನ ಪೊಲೀಸರಿಗೂ ಕೂಡ ಅಲ್ಲಿ ತೆಗೆದುಕೊಳ್ಳಲಾಗ್ತಾ ಇದೆ. ಸ್ಯಾನಿಟೈಸ್ ಮಾಡಲಾಗ್ತಾ ಇದೆ. ಮತ್ತೊಂದು ಕಡೆ ಎಲ್ಲರಿಗೂ ಕೂಡ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಿ ಅಂತ ಹೇಳಲಾಗ್ತಾ ಇದೆ. ಇನ್ನು ಬೇರೆ ರಾಜ್ಯಗಳಿಗೆ ಪೊಲೀಸರು ಕೇಸ್ಗಳ ಮೇಲೆ ಹೋಗ್ತಾರಲ್ಲ, ಅದಕ್ಕೂ ಕೂಡ ನಿರ್ಬಂಧವನ್ನ ಹೇರಲಾಗಿದೆ. ಆದ್ರೂ ಕೂಡ ಈಗ ಪೊಲೀಸ್ ಸಿಬ್ಬಂದಿಗಳಲ್ಲೇ ಈಗ ಕೊರೋನಾ ಪಾಸಿಟಿವ್ ಕಂಡು ಬರ್ತಾ ಇರುವಂತದ್ದು ಇದು ಇನ್ನೊಂದಷ್ಟು ರೀತಿಯಲ್ಲಿ ಆತಂಕಕ್ಕೆ ಕಾರಣ ಆಗಿದೆ. ಯಾಕಂದ್ರೆ ವೀಕೆಂಡ್ ಕರ್ಫ್ಯೂ ಅಲ್ಲೇ ಆಗಿರ್ಬೋದು ಅಥವಾ ನೈಟ್ ಕರ್ಫ್ಯೂಗಳ ವಿಚಾರಕ್ಕೆ ಸಂಬಂಧಪಟ್ಟಾಗಿ ನಾವು ನೋಡಿದ್ರೆ ಪೊಲೀಸರು ಆಲ್ಮೋಸ್ಟ್ ಎಲ್ಲಾ ಕಡೆಗಳಲ್ಲೂ ಕೂಡ ಇರಬೇಕಾಗುತ್ತೆ. ಆದ್ರೆ ಸ್ಟೇಷನ್ಗಳಲ್ಲಿ ಈಗ ಪೊಲೀಸ್ ಸಿಬ್ಬಂದಿಯ ಕೊರತೆ ಕಾಣಿಸಿಕೊಳ್ಳುವಂತಹ ಚಾನ್ಸಸ್ ಕೂಡ ಕಂಡು ಬರುತ್ತೆ ಅನ್ನೋದ್ರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ. ಅನೇಕ ಸ್ಟೇಷನ್ಗಳ ಪೊಲೀಸ್ ಸಿಬ್ಬಂದಿಯಲ್ಲಿ ಈಗಾಗಲೇ ಪಾಸಿಟಿವ್ ಕಂಡು ಬಂದಿದೆ. ಈ ಹಿನ್ನೆಲೆಯಲ್ಲಿ ಅವರ ಸಂಪರ್ಕದಲ್ಲಿ ಇದ್ದಂತವರಿಗೂ ಕೂಡ ಕ್ವಾರಂಟೈನ್ಗೆ ಒಳಪಡಿಸೋದಾಗಿರ್ಬೋದು, ಅವರನ್ನ ನೀವು ಈಗಾಗಲೇ ಟೆಸ್ಟ್ಗಳನ್ನ ಮಾಡಿಸಿಕೊಳ್ಳಿ ಅನ್ನುವಂತಹ ಒಂದು ಸೂಚನೆಯನ್ನ ನೀಡಲಾಗಿದೆ. ಹಿರಿಯ ಅಧಿಕಾರಿಗಳು ಈ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ವೆಲ್ಕಮ್ ಬ್ಯಾಕ್. ಕೊರೋನಾ ಪ್ರಕರಣಗಳ ಸಂಖ್ಯೆ ಏರಿಕೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಅನೇಕ ಮಾರ್ಗಸೂಚಿಗಳನ್ನ ಹೊರಡಿಸಿದೆ. ಅದೇ ರೀತಿಯಾಗಿ ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊರೋನಾ ಪ್ರಕರಣಗಳು ಹೆಚ್ಚಾಗ್ತಾ ಇರುವ ಹಿನ್ನೆಲೆಯಲ್ಲಿ ಈ ಕೊರೋನಾ ಪ್ರಕರಣಗಳ ನಿಯಂತ್ರಣಕ್ಕೋಸ್ಕರ ಬಿಗಿ ಕ್ರಮಕ್ಕೆ ಮುಂದಾಗಿದೆ ಜಿಲ್ಲಾಡಳಿತ. ಯಾಕೆ ಯಾವ ರೀತಿಯಂತಹ ಕ್ರಮಗಳನ್ನು ತೆಗೆದುಕೊಳ್ತಾ ಇದೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಧಾರ್ಮಿಕ ಸ್ಥಳಗಳಲ್ಲಿ ಭಕ್ತರಿಗೆ ದರ್ಶನಕ್ಕೆ ಮಾತ್ರ ಅವಕಾಶವನ್ನ ಈಗ ಮಾಡಲಾಗಿದೆ, ಕಲ್ಪಿಸಿಕೊಳ್ಳಲಾಗಿದೆ. ಈಗಾಗಲೇ ಮಾರ್ಗಸೂಚಿಯಲ್ಲಿ ಹೇಳಲಾಗಿದೆ, ಧಾರ್ಮಿಕ ಸ್ಥಳಗಳಿಗೆ ಮಸೀದಿ ಆಗಿರ್ಬೋದು, ದೇವಸ್ಥಾನ ಆಗಿರ್ಬೋದು, ಚರ್ಚ್ಗೆ ಹೋಗೋರಿಗೆ ಡಬಲ್ ಡೋಸ್ ಆದವರಿಗೆ ಕೇವಲ 50 ಜನರಿಗೆ ಒಮ್ಮೆಗೆ ಮಾತ್ರ ಅವಕಾಶ ಅಂತ ಹೇಳಿ. ಇದೇ ಹಿನ್ನೆಲೆಯಲ್ಲಿ ವೀಕೆಂಡ್ ಕರ್ಫ್ಯೂ ವೇಳೆ ಧಾರ್ಮಿಕ ಕೇಂದ್ರಗಳಿಗೆ ನಿರ್ಬಂಧ ಹೇರಲಾಗಿದೆ. ಇನ್ನು ಕದ್ರಿ ಮಂಜುನಾಥ ಸ್ವಾಮಿ ಕ್ಷೇತ್ರದಲ್ಲಿ ಅನ್ನ ಸಂತರ್ಪಣೆಗೆ ಆಲ್ರೆಡಿ ಈಗ ನಿಷೇಧವನ್ನ ಹೇರಲಾಗಿದೆ. ಭಕ್ತರಿಗೆ ತೀರ್ಥ ಪ್ರಸಾದ ಸೇವೆಗಳಿಗೂ ಕೂಡ ಅವಕಾಶ ಇಲ್ಲ. ಜಿಲ್ಲಾಡಳಿತ ಆಲ್ರೆಡಿ ಈಗಾಗಲೇ ಈ ಎಲ್ಲಾ ಮಾರ್ಗಸೂಚಿಯನ್ನ ಹೊರಡಿಸಿದೆ. ದಕ್ಷಿಣ ಕನ್ನಡದಲ್ಲಿರುವಂತಹ ಎಲ್ಲಾ ದೇವಸ್ಥಾನಗಳಲ್ಲಿ ನಿರ್ಬಂಧವನ್ನ ಹೇರಲಾಗಿದೆ. ಕೇವಲ ನೀವು ದರ್ಶನ ಮಾತ್ರ ಮಾಡ್ಕೊಂಡು ಹೋಗಬೇಕು, ಉಳಿದಂತೆ ಯಾವುದೇ ರೀತಿಯಂತಹ ಸೇವೆಗಳು ಇಲ್ಲ, ಮಾಡಿಸ್ಕೋಬಾರ್ದು ಅಂತ ಹೇಳಿ ಅನೇಕ ದೇವಸ್ಥಾನಗಳಿಗೆ ಆಲ್ರೆಡಿ ಆದೇಶವನ್ನ ಕೂಡ ಜಿಲ್ಲಾಡಳಿತ ಮಾಡಿದೆ. ಜಿಲ್ಲಾಧಿಕಾರಿಗಳು ಈ ಆದೇಶವನ್ನ ಮಾಡಿದ್ದಾರೆ. ಅನೇಕ ದೇವಸ್ಥಾನಗಳಲ್ಲಿ ಜನಜಂಗುಳಿ ಇರೋದನ್ನ ನಾವು ಗಮನಿಸ್ತಾ ಇದ್ವಿ ಕಳೆದ ಹಲವು ದಿನಗಳಿಂದಲೂ ಕೂಡ. ಆದ್ರೆ ಈಗ ಕಳೆದ ಒಂದು ವಾರದಿಂದನೇ ಆಲ್ಮೋಸ್ಟ್ ಜಿಲ್ಲಾಡಳಿತ ಈ ರೀತಿಯಾದಂತಹ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದೆ. ಹಾಗಾದ್ರೆ ಯಾವ ರೀತಿಯಾಗಿ ಈಗಾಗಲೇ ಜಿಲ್ಲಾಡಳಿತ ಮಾರ್ಗಸೂಚಿಯನ್ನ ಕೊಟ್ಟಿದೆ, ದೇವಸ್ಥಾನಗಳಲ್ಲಿ ಈಗ ಹೇಗೆ ಎಲ್ಲ ನಿರ್ಬಂಧಗಳನ್ನ ಹಾಕಲಾಗಿದೆ ಅನ್ನೋದ್ರ ಬಗ್ಗೆ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ ಈಗ ಮಾಹಿತಿಯನ್ನ ಕೊಟ್ಟಿದ್ದಾರೆ. ವಾಕ್ಥ್ರೂ ಮೂಲಕ ನೋಡೋಣ. ಕೋವಿಡ್ ನಿಯಂತ್ರಣಕ್ಕಾಗಿ ಇಂದಿನಿಂದ ರಾಜ್ಯ ಸರ್ಕಾರ ವಾರಾಂತ್ಯದ ಕರ್ಫ್ಯೂ ಅನ್ನು ರಾಜ್ಯದಲ್ಲಿ ಹೇರಿಕೆ ಮಾಡಿದೆ. ಅದರಲ್ಲೂ ಪ್ರಮುಖವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಿಶೇಷವಾಗಿ ದೇವಸ್ಥಾನಗಳಲ್ಲಿ ಹಲವು ಗೈಡ್ಲೈನ್ಸ್ ಅನ್ನು ಈಗ ಜಿಲ್ಲಾಡಳಿತ ಕೊಟ್ಟಿರುವಂಥದ್ದು. ವಿಶೇಷವಾಗಿ ಯಾವುದೇ ಸೇವೆಗಳು ನಡೆಯಲ್ಲ, ಕೇವಲ ದರ್ಶನದ ವ್ಯವಸ್ಥೆ ಮಾತ್ರ ಅಂತ ಹೇಳಿ ಜಿಲ್ಲಾಡಳಿತ ಈಗಾಗಲೇ ಎಲ್ಲ ದೇವಸ್ಥಾನಗಳಿಗೆ ಆದೇಶವನ್ನು ಕೊಟ್ಟಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಕದ್ರಿಯ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನದಲ್ಲಿ ಕೂಡ ವಿಶೇಷವಾದ ನಿಯಮಗಳನ್ನು ಅಳವಡಿಸಲಾಗಿದೆ. ನಾವೀಗ ಮಂಗಳೂರಲ್ಲಿರುವಂತಹ ಇತಿಹಾಸ ಪ್ರಸಿದ್ಧ ಶ್ರೀ ಕದ್ರಿಯ ಶ್ರೀ ಮಂಜುನಾಥ ಸ್ವಾಮಿಯ ದೇವಸ್ಥಾನದಲ್ಲಿದ್ದೇವೆ. ದೇವಸ್ಥಾನದ ಮೇಲ್ಭಾಗದಲ್ಲಿ 7 ಕೆರೆಗಳಿವೆ. ಈ 7 ಕೆರೆಗಳಿಗೆ ಈಗ ಭಕ್ತರು ಇಳಿಬಾರ್ದು ಅಂತ ಹೇಳಿ ಸುತ್ತ ಹಗ್ಗದ ಬೇಲಿಯನ್ನು ಕೂಡ ಹಾಕಿರುವಂಥದ್ದು. ಯಾಕೆಂದ್ರೆ ಈ ದೇವಸ್ಥಾನಕ್ಕೆ ಅತಿ ಹೆಚ್ಚಾಗಿ ಹೊರ ಜಿಲ್ಲೆಗಳಿಂದ, ಹೊರ ರಾಜ್ಯಗಳಿಂದ ಭಕ್ತರು ಬರ್ತಾರೆ. ಭಕ್ತರು ಬಂದಂಥ ಸಂದರ್ಭದಲ್ಲಿ 7 ಕೆರೆಗಳಲ್ಲಿ ಮಿಂದು ಅನಂತರವಾಗಿ ದೇವರ ದರ್ಶನ ಮಾಡೋದು ವಾಡಿಕೆ. ಆದರೆ ಕೊರೋನಾದ ಹಿನ್ನೆಲೆಯಲ್ಲಿ ದೇವಸ್ಥಾನಕ್ಕೆ ಬಂದಂಥ ಭಕ್ತರು ಇಲ್ಲಿಗೆ ಇಳಿಬಾರ್ದು, ಕೆರೆಗೆ ಇಳಿಬಾರ್ದು ನಿಟ್ಟಿನಲ್ಲಿ ಈಗ ಬೇಲಿಯನ್ನು ಕೂಡ ಹಾಕಿರುವಂಥದ್ದು. ಹಾಗಾಗಿ ಬಂದಂಥ ಎಲ್ಲ ಭಕ್ತರಿಗೀಗ ಸ್ವಲ್ಪ ಮಟ್ಟಿನ ನಿರಾಸೆಯಾಗಿದೆ. ಯಾವುದೇ ರೀತಿಯಾಗಿ ತೀರ್ಥಸ್ಥಾನಕ್ಕೆ ಕ್ಷೇತ್ರದಲ್ಲಿ ಅವಕಾಶ ಇಲ್ಲ. ಪ್ರಮುಖವಾಗಿ ಆ ಕ್ಷೇತ್ರದಲ್ಲಿ ಯಾವುದೇ ಸೇವೆಗಳು ಕೂಡ ನಡೆಯೋಲ್ಲ. ತೀರ್ಥ ಪ್ರಸಾದವನ್ನು ಕೂಡ ಭಕ್ತರಿಗೆ ಹಂಚಲಾಗ್ತಾ ಇಲ್ಲ. ಹಾಗಾಗಿ ಬಂದಂಥ ಭಕ್ತರಿಗೆ ಕೇವಲ ದರ್ಶನದ ವ್ಯವಸ್ಥೆಯನ್ನು ಮಾತ್ರ ಈಗ ಸದ್ಯಕ್ಕೆ ಕ್ಷೇತ್ರದಲ್ಲಿ ಮಾಡಿರುವಂಥದ್ದು. ಪ್ರಮುಖವಾಗಿ ಇಲ್ಲಿರುವಂತಹ ಅಯ್ಯಪ್ಪ ಸ್ವಾಮಿ ಗುಡಿಯಲ್ಲಿ ಪ್ರತಿನಿತ್ಯ 100 ಮಂದಿ ಇರುಮುಡಿಯನ್ನು ಕಟ್ಟಿ ಶಬರಿಮಲೆಗೆ ಹೋಗ್ತಾ ಇದ್ರು. ಆದರೆ ಸರ್ಕಾರದ ಸೂಚನೆ ಪ್ರಕಾರವಾಗಿ ಈ ಕ್ಷೇತ್ರದಲ್ಲಿ ಇರುಮುಡಿಯನ್ನು ಕೂಡ ಕಟ್ಟೋಕೆ ಇಲ್ಲ, ರಾತ್ರಿ ತಂಗಲು ಕೂಡ ವ್ಯವಸ್ಥೆಗಳಿಲ್ಲ. ಹಾಗಾಗಿ ಸಂಪೂರ್ಣವಾಗಿ ಜಿಲ್ಲಾಡಳಿತ ಈಗ ಕ್ಷೇತ್ರದಲ್ಲಿ ಒಂದು ರೀತಿಯಾಗಿ ನಿಯಮವನ್ನು ಹಾಕಿರುವಂಥದ್ದು. ಭಕ್ತರು ಯಾವುದೇ ರೀತಿಯಾಗಿ ಇಲ್ಲಿ ಜನಸಂದಣಿ ಸೇರಬಾರ್ದು ನಿಟ್ಟಿನಲ್ಲಿ ಸೂಚನೆಯನ್ನು ಕೊಟ್ಟಿರುವಂಥದ್ದು. ದರ್ಶನದ ವ್ಯವಸ್ಥೆಯನ್ನು ಮಾತ್ರ ಮಾಡಲಾಗಿದೆ, ಯಾವುದೇ ಅನ್ನ ಸಂತರ್ಪಣೆಗಳು ಕೂಡ ನಡೆಯುವುದಿಲ್ಲ. ಹಾಗಾಗಿ ಎಲ್ಲ ನಿಯಮಗಳನ್ನು ಕಠಿಣವಾಗಿ ಮಾಡೋಕೆ ಜಿಲ್ಲಾಡಳಿತ ಈಗ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಯಾಕಂದ್ರೆ ಜಿಲ್ಲೆಯಲ್ಲಿ ಕೊರೋನಾ ಕೇಸು ಜಾಸ್ತಿ ಆಗ್ತಿರುವ ಹಿನ್ನೆಲೆಯಲ್ಲಿ ಅತಿ ಕಠಿಣ ನಿಯಮಗಳನ್ನು ಜಿಲ್ಲೆಯಲ್ಲಿ ಹೇರಲಾಗ್ತಾ ಇದೆ. ಒಂದು ವೇಳೆ ಈ ನಿಯಮವನ್ನು ಮುರಿದ್ರೆ ಅಂಥವರ ವಿರುದ್ಧ ಕಠಿಣವಾದ ಕಾನೂನು ಕ್ರಮವನ್ನು ಕೈಗೊಳ್ತೀವಿ ಎಂಬ ಎಚ್ಚರಿಕೆಯನ್ನು ಜಿಲ್ಲಾಡಳಿತ ಕೊಟ್ಟಿದೆ. ಕಿಶನ್ ಶೆಟ್ಟಿ,
ನ್ಯೂಸ್ 18 ಕನ್ನಡ, ಮಂಗಳೂರು. ರಾಜ್ಯದಲ್ಲಿ ದಿನೇ ದಿನೇ ಕೋವಿಡ್ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಮಹಾರಾಷ್ಟ್ರದ್ದೇ ಈಗ ಕರ್ನಾಟಕಕ್ಕೆ ಚಿಂತೆ. ಮಹಾರಾಷ್ಟ್ರದ ಗಡಿ ಭಾಗದಲ್ಲಿ ಚೆಕ್ ಪೋಸ್ಟ್ ಅನ್ನು ನಿರ್ಮಾಣ ಮಾಡಲಾಗಿದೆ. ಮಹಾರಾಷ್ಟ್ರದಿಂದ ಬರುವ ಪ್ರತಿಯೊಬ್ಬರಿಗೂ ಕೂಡ ತಪಾಸಣೆ ಮಾಡಲಾಗ್ತಿದೆ. ವಿಜಯಪುರ ಜಿಲ್ಲೆಯ ಗಡಿಯಲ್ಲಿ ಒಟ್ಟು 11 ಚೆಕ್ ಪೋಸ್ಟ್ಗಳನ್ನು ನಿರ್ಮಾಣ ಮಾಡಲಾಗಿದ್ದು, ನೆಗೆಟಿವ್ ವರದಿ ಇಲ್ಲದವರನ್ನು ಕೂಡ ಸಿಬ್ಬಂದಿ ವಾಪಸ್ ಕಳುಹಿಸ್ತಾ ಇದ್ದಾರೆ. ಮಹಾರಾಷ್ಟ್ರದ ಗಡಿ ಭಾಗದಲ್ಲಿ ಈಗ ಸಂಪೂರ್ಣವಾಗಿ ಬಿಗಿ ಕ್ರಮಗಳನ್ನು ತೆಗೆದುಕೊಳ್ಳಲಾಗ್ತಾ ಇದೆ. ಯಾರ ಹತ್ರ ನೆಗೆಟಿವ್ ರಿಪೋರ್ಟ್ ಇಲ್ಲ ಅವರನ್ನ ಸೀದಾ ವಾಪಸ್ ಕಳುಹಿಸಲಾಗ್ತಾ ಇದೆ. ಯಾಕಂದ್ರೆ ಕರ್ನಾಟಕಕ್ಕೆ ಈಗ ಮಹಾರಾಷ್ಟ್ರದ್ದೇ ಚಿಂತೆ ಈಗ. ಯಾಕಂದ್ರೆ ಪ್ರಥಮ ಸ್ಥಾನದಲ್ಲಿರೋದು ಒಮೈಕ್ರಾನ್ ಕೇಸ್ಗಳ ಸಂಖ್ಯೆಯಲ್ಲಿ ಮಹಾರಾಷ್ಟ್ರನೇ. ಈ ಹಿನ್ನೆಲೆಯಲ್ಲಿ ಅಲ್ಲಿಂದ ಬರುವವರಲ್ಲಿ ಈ ಪ್ರಕರಣಗಳು ದಾಖಲಾಗುವಂತಹ ಚಾನ್ಸಸ್ ಕೂಡ ಇರುತ್ತೆ. ಕರ್ನಾಟಕಕ್ಕೆ ಇದು ಸ್ಪ್ರೆಡ್ ಆಗುವಂತಹ ಚಾನ್ಸಸ್ ಇರುತ್ತೆ ಅನ್ನೋ ಕಾರಣಕ್ಕಾಗಿ ಬಿಗಿ ಕ್ರಮಗಳನ್ನು ತೆಗೆದುಕೊಳ್ಳಲಾಗ್ತಾ ಇದೆ. ನೆಗೆಟಿವ್ ವರದಿ ಇದ್ರೆ ಪ್ರವೇಶ, ಇಲ್ಲದಿದ್ರೆ ನೋ ಎಂಟ್ರಿ ಅಂತ ಹೇಳಿ ಈಗಾಗಲೇ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ. ಅಲ್ಲಿ ಯಾವ ರೀತಿಯಾದಂತಹ ಒಂದು ನಿಬಂಧನೆಗಳನ್ನು ಹಾಕಲಾಗಿದೆ, ತಪಾಸಣೆ ಮಾಡಲಾಗ್ತಾ ಇದೆ ಅನ್ನೋದರ ಬಗ್ಗೆ ನಮ್ಮ ರಿಪೋರ್ಟರ್ ಗುರುರಾಜ್ ಮಾಡಿರುವ ವಾಕ್ತೃ ಇಲ್ಲಿದೆ. ರಾಜ್ಯದಲ್ಲಿ ಕೋವಿಡ್ ಪ್ರಕರಣಗಳು ದಿನೇ ದಿನೇ ಜಾಸ್ತಿ ಆಗ್ತಾ ಇರೋನ ಕರ್ನಾಟಕದ ಗಡಿ ಭಾಗದಲ್ಲಿರುವಂತಹ ಮಹಾರಾಷ್ಟ್ರದ ಗಡಿಗೆ ಹೊಂದ್ಕೊಂಡಿರುವ ಗ್ರಾಮಗಳಲ್ಲಿ ಕಟ್ಟುನಿಟ್ಟಿನ ತಪಾಸಣೆಗೆ ರಾಜ್ಯ ಸರ್ಕಾರ ಆದೇಶ ಮಾಡಿರುವ ಕಾರಣ ವಿಜಯಪುರ ಜಿಲ್ಲೆಯಲ್ಲಿ ಹೆಚ್ಚಿನ ಭದ್ರತೆಯನ್ನು ವಹಿಸಿರುವಂಥದ್ದು. ಮಹಾರಾಷ್ಟ್ರದ ಗಡಿ ಭಾಗ ಸಿದ್ದಾಪುರ ಚೆಕ್ ಪೋಸ್ಟ್ ಬಳಿ ಇದೆ. ಈ ಚೆಕ್ ಪೋಸ್ಟ್ ಬಳಿ ನೋಡ್ತಿರ್ಬೋದು ಮಹಾರಾಷ್ಟ್ರದಿಂದ ಬರುವಂತಹ ಎಲ್ಲ ವಾಹನಗಳನ್ನು ಇಲ್ಲಿನ ಪೊಲೀಸರು ತಪಾಸಣೆಯನ್ನು ಮಾಡ್ತಾ ಇದ್ದಾರೆ. RT-PCR ರಿಪೋರ್ಟು ಮತ್ತು ಕೋವಿಡ್ ಲಸಿಕೆಯನ್ನು ಪಡೆದವರಿಗೆ ಮಾತ್ರ ಕರ್ನಾಟಕಕ್ಕೆ ಎಂಟ್ರಿಯನ್ನು ಕೊಡ್ತಾ ಇರುವಂಥದ್ದು. ಇಲ್ಲಿ ಟೆಂಟನ್ನು ನಿರ್ಮಾಣ ಮಾಡಿ ಅಲ್ಲಿ ಮಹಾರಾಷ್ಟ್ರದಿಂದ ಬರೋರಿಗೆ ಸ್ವ್ಯಾಬನ್ನು ಕಲೆಕ್ಟ್ ಮಾಡಿಕೊಂಡು RT-PCR ರಿಪೋರ್ಟನ್ನು ಚೆಕ್ ಮಾಡ್ತಾ ಇದ್ದಾರೆ. ಮಹಾರಾಷ್ಟ್ರದ ದೂರದ ಪ್ರದೇಶಗಳಿಂದ ಬರುವಂಥವ್ರಿಗೆ ಕಡ್ಡಾಯವಾಗಿ 2 ಡೋಸ್ಗಳು ಹಾಕಿರಬೇಕು ಮತ್ತು ಲಸಿಕೆ ಹೊಂದಿರಬೇಕು, ಜೊತೆಗೆ ನೆಗೆಟಿವ್ ರಿಪೋರ್ಟನ್ನು ಹೊಂದಿರಬೇಕು. ಅಂಥವ್ರಿಗೆ ಮಾತ್ರ ವ್ಯವಸ್ಥೆನ ಮತ್ತು ರಾಜ್ಯದಲ್ಲಿ ಬರೋಕ್ಕೆ ಅವಕಾಶ ಮಾಡಿಕೊಡ್ತಿರುವಂಥದ್ದು. ಅದನ್ನು ಹೊರತುಪಡಿಸಿದರೆ ಈ ಗಡಿ ಭಾಗದ ಸುತ್ತಮುತ್ತ ಇರುವಂತಹ ಏನು ತೋಟಗಳಿಗೆ ಹೊಲಗಳಿಗೆ ಹೋಗಿರುವಂಥ ಪ್ರದೇಶದಿಂದ ಯಾರು ಬರ್ತಾ ಇದ್ದಾರೆ ಅವರಿಗೆ ಪ್ರತಿ 3 ದಿನಕ್ಕೊಮ್ಮೆ ಟೆಸ್ಟನ್ನು ಮಾಡ್ತಿರುವಂಥದ್ದು. ಅದನ್ನು ಹೊರತುಪಡಿಸಿದರೆ ಈ ಚೆಕ್ ಪೋಸ್ಟಲ್ಲಿ RT-PCR ರಿಪೋರ್ಟನ್ನು ಪಡೆದುಕೊಂಡು ಈ ಸುತ್ತಮುತ್ತ ಭಾಗದಲ್ಲಿರೋರು ಏನು ಪ್ರತಿದಿನ ಹೋಗೋ ಬರೋ ಮಾಡ್ತಿರ್ತಾರೆ ಅವ್ರಿಗೆ ಇಲ್ಲಿ RT-PCR ರಿಪೋರ್ಟನ್ನು ಚೆಕ್ ಮಾಡೋದ್ರ ಜೊತೆಗೆ ಅವರ ಸ್ವಾಬನ್ನು ಕಲೆಕ್ಟ್ ಮಾಡಿಕೊಂಡು ಅವ್ರಿಗೆ 15 ನಿಮಿಷದಿಂದ 20 ನಿಮಿಷವರೆಗೆ ಕಾಯಿಸಿ ಅವರ ರಿಪೋರ್ಟು ಪಾಸಿಟಿವ್ ಬಂತಂದರೆ ಅವರಿಗೆ ವಾಪಸ್ಸು ಮಹಾರಾಷ್ಟ್ರಕ್ಕೆ ಕಳಿಸೋ ವ್ಯವಸ್ಥೆ ಮಾಡ್ತಿರುವಂಥದ್ದು. ನೆಗೆಟಿವ್ ರಿಪೋರ್ಟ್ ಬಂದರೆ ಮಾತ್ರ ಅವರಿಗೆ ಕರ್ನಾಟಕಕ್ಕೆ ಬರುವಂಥ ವ್ಯವಸ್ಥೆ ಮಾಡ್ತಿರುವಂಥದ್ದು. ವಿಜಯಪುರ ಜಿಲ್ಲೆಯ ಒಟ್ಟು 3 ತಾಲೂಕುಗಳು ಮಹಾರಾಷ್ಟ್ರದ ಗಡಿಗೆ ಹೊಂದ್ಕೊಂಡಿರುವಂಥದ್ದು. ಒಂದು ತಿಕೋಟ, ಚಡ್ಚನ್ ಮತ್ತು ಇಂಡಿ, ಈ 3 ತಾಲೂಕುಗಳು ಮಹಾರಾಷ್ಟ್ರದ ಗಡಿಗೆ ಹೊಂದ್ಕೊಂಡಿರುವಂಥದ್ದು. ಅದರಲ್ಲಿ ತಿಕೋಟ ಭಾಗದಲ್ಲಿ 3 ಚೆಕ್ ಪೋಸ್ಟ್ಗಳನ್ನು ನಿರ್ಮಾಣ ಮಾಡಲಾಗಿದೆ. ಒಂದು ಯತ್ನಾಳ ಮತ್ತು ಇದು ಸಿದ್ದಾಪುರ ಮತ್ತು ಬಿಜ್ಜರಿಗಿ ಬಳಿ 3 ಚೆಕ್ ಪೋಸ್ಟ್ನ ನಿರ್ಮಾಣ ಮಾಡಲಾಗಿ 3 ಭಾಗದಲ್ಲೂ ಸಹಿತ ತಪಾಸಣೆಯನ್ನು ಮಾಡ್ತಿರುವಂಥದ್ದು. ಮುಖ್ಯವಾಗಿ ತಿಕೋಟ ಭಾಗದಲ್ಲಿ ಏನಿದೆ ಮಹಾರಾಷ್ಟ್ರದ ಮೀರಜ್ ಈ ಭಾಗದಿಂದ ಆಸ್ಪತ್ರೆಗೆ ತೆರಳಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಯಾಣಿಕರು ರಾಜ್ಯಕ್ಕೆ ಆಗಮಿಸ್ತಾ ಇರೋ ಕಾರಣ ಮತ್ತು ಕರ್ನಾಟಕದಿಂದ ಮಹಾರಾಷ್ಟ್ರಕ್ಕೆ ಚಿಕಿತ್ಸೆಗಾಗಿ ಹೋಗಿದ್ದವರು ಸಹಿತ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಭಾಗದಲ್ಲಿ ಬರೋ ಕಾರಣದಿಂದಾಗಿ ಇಲ್ಲಿ ಹೆಚ್ಚಿನ ಭದ್ರತೆಯನ್ನು ವಹಿಸಿ ಇಲ್ಲಿ ತಪಾಸಣೆಯನ್ನು ಮಾಡ್ತಿರುವಂಥದ್ದು. ಈ 3 ತಾಲೂಕುಗಳ ಪೈಕಿ ತಿಕೋಟ ತಾಲೂಕಿನಲ್ಲಿ ಈ ಮೀರಜ್ ಸಾಂಗ್ಲಿ ಈ ಭಾಗದಲ್ಲಿ ಮಹಾರಾಷ್ಟ್ರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಸ್ಪತ್ರೆಗಳಿರೋದ್ರಿಂದ ವಿಜಯಪುರ ಜಿಲ್ಲೆಯ ಬಹುತೇಕ ರೋಗಿಗಳು ಆ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನು ಪಡೆದು ಬರ್ತಿರ್ತಾರೆ. ಹಾಗಾಗಿ ಈ ಭಾಗದಲ್ಲೇ ಹೆಚ್ಚಿನ ಕಠಿಣ ಕ್ರಮವನ್ನು ಕೈಗೊಂಡು ಮಹಾರಾಷ್ಟ್ರದಿಂದ ಏನು ರೋಗಿಗಳು ಅಥವಾ ಬೇರೆ ಯಾವುದೇ ಕೆಲಸಕ್ಕೆ ಬರೋ ಪ್ರಯಾಣಿಕರನ್ನ ಇಲ್ಲಿ ತಪಾಸಣೆ ಮಾಡಿ ರಾಜ್ಯದಲ್ಲಿ ಬಿಡ್ತಾ ಇರುವಂಥದ್ದು. ರಾಜ್ಯ ಸರ್ಕಾರ ಕಟ್ಟುನಿಟ್ಟಿನ ಆದೇಶದ ಅನ್ವಯನೇ ವಿಜಯಪುರ ಜಿಲ್ಲಾಡಳಿತ ಈ ಒಂದು ಕ್ರಮವನ್ನು ಕೈಗೊಂಡಿರುವುದು. ಕಂದಾಯ, ಆರೋಗ್ಯ ಮತ್ತು ಪೊಲೀಸ್ ಸಿಬ್ಬಂದಿ 3 ಜನ ಇಲ್ಲಿ ಕಾರ್ಯಾಚರಣೆ ನಡೆಸಿ ಸರ್ಕಾರದ ನಿಯಮದ ಅನ್ವಯ ಇದ್ದರೆ ಮಾತ್ರ ರಾಜ್ಯಕ್ಕೆ ಬರಲು ಎಂಟ್ರಿಯನ್ನು ಕೊಡ್ತಾ ಇರುವಂಥದ್ದು. ಗುರುರಾಜ್, ನ್ಯೂಸ್ 18 ಕನ್ನಡ, ವಿಜಯಪುರ. ಮೇಕೆದಾಟು ಯೋಜನೆಗಾಗಿ ಕಾಂಗ್ರೆಸ್ ಪಾದಯಾತ್ರೆಯನ್ನ ಮಾಡ್ತಾ ಇದೆ. 9ನೇ ತಾರೀಕು ಸಿಎಂ ಬಸವರಾಜ ಬೊಮ್ಮಾಯಿಗೂ ಕೂಡ DK ಶಿವಕುಮಾರ್ ಆಹ್ವಾನ ಕೊಟ್ಟಿದ್ದಾರೆ. ಪತ್ರ ಬರೆದು ನೀವು ಕೂಡ ಬನ್ನಿ ಅಂತ ಪಾಲ್ಗೊಳ್ಳಿ ಇದರಲ್ಲಿ ಅಂತ ಹೇಳಿ ಆಹ್ವಾನವನ್ನ ನೀಡಿದ್ದಾರೆ. ಈಗ KPCC ಅಧ್ಯಕ್ಷರಾಗಿರುವ DK ಶಿವಕುಮಾರ್ ಅವರು ನಮ್ಮ ಪಾದಯಾತ್ರೆ ಇದೆಯಲ್ಲ ಇದು ಪಕ್ಷಾತೀತವಾಗಿದೆ ಅಂತ ಹೇಳಿ ಆಹ್ವಾನವನ್ನ ಮಾಡಿದ್ದಾರೆ. ನೀರಿಗಾಗಿ ನಡಿಗೆ, ಇದರಲ್ಲಿ ಯಾವುದೇ ರೀತಿಯ ರಾಜಕೀಯ ಇಲ್ಲ, ಇದು ಪಕ್ಷಾತೀತವಾಗಿ ಮಾಡ್ತಾ ಇರುವಂತಹ ಹೋರಾಟ, ನೀವು ಪಾಲ್ಗೊಳ್ಳಿ ಅಂತ ಹೇಳಿ ಸಿಎಂಗೆ ಪತ್ರವನ್ನ ಬರೆದು ಆಹ್ವಾನಿಸಿದ್ದಾರೆ DK ಶಿವಕುಮಾರ್. ಪಾದಯಾತ್ರೆ ವಿಚಾರದಲ್ಲಿ ನಾನು ಮುಖ್ಯಮಂತ್ರಿಗಳು ಕೂಡ ಮನವಿ ಮಾಡ್ಕೊಳ್ತೇನೆ. ಏನು ನೀವು DC ಕೈಲಿ ಆರ್ಡರ್ ಮಾಡಿಸಿದ್ದೀರಿ, ಇದು ನಿಮಗೆ ಶೋಭೆ ತರೋದಲ್ಲ. ಕೊರೋನಾ ಎಲ್ಲಿದೆ? ನಾನು ಕೆಲವು ಅಧಿಕಾರಿಗಳ ಹತ್ರ ಎಲ್ಲ ರಿಯಾಲಿಟಿ ಚೆಕ್ ಎಲ್ಲ ನಾನು ಮಾಡಿದ್ದೀನಿ. ಒಬ್ಬರು ಕೂಡ ICUಲಿಲ್ಲ. ಒಬ್ಬರು ನಮ್ಮ ರೂರಲ್ ಡಿಸ್ಟಿಕ್ಕಲ್ಲಿ, ಅರ್ಬನ್ ಡಿಸ್ಟಿಕ್ಕಲ್ಲಿ ಒಬ್ಬರು ಕೂಡ ಕೋವಿಡ್ ಸಂಬಂಧಪಟ್ಟಂಗೆ ಯಾರು ICUಲಿಲ್ಲ. ಸೊ ಅದರಿಂದ ಪಕ್ಷಾತೀತವಾಗಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಸಿದ್ಧರು ಮಾಡ್ತಾ ಇದ್ದೀವಿ. ನಾಳೆ ಎಲ್ಲ 3 ಗಂಟೆ ಅಷ್ಟೊತ್ತಿಗೆ ಎಲ್ಲ ಶಾಸಕರೆಲ್ಲ ಕನಕಪುರದಲ್ಲಿ ಇರ್ತಾರೆ. ನಾನು ಸಿದ್ದರಾಮಯ್ಯ ಇಬ್ಬರು ಸೇರಿ ಏನು ಸ್ಟೇಟ್ಮೆಂಟ್ ಕೊಟ್ಟಿವಿ, ನಾವು ಭದ್ರಾಗಿದ್ದೀವಿ. ಅವರು ನಾನು ಇಬ್ಬರು ಸೇರಿ ಏನೇನು ಹೇಳಿಕೆಗಳನ್ನು ಕೊಟ್ಟಿದ್ದೀವಿ ಅದಕ್ಕೆಲ್ಲ ನಾವು ಭದ್ರಾಗಿದ್ದೇವೆ.
ಎಸ್, ಈಗಾಗಲೇ ಹೇಳ್ದ ಹಾಗೆ ಡಿ ಕೆ ಶಿವಕುಮಾರ್ ಹೇಳ್ತಾ ಇರುವಂತದ್ದು, ಒಬ್ರು ಕೂಡ ಐಸಿಯು ಅಲ್ಲಿ ಇಲ್ಲ, ಕೊರೋನಾ ಕೇಸ್ಗಳು ಹೆಚ್ಚಾಗಿಲ್ಲ, ಬರ್ತಾ ಇರುವಂತಹ ರಿಪೋರ್ಟ್ ಎಲ್ಲ ಬೋಗಸ್ ಅಂತ ಆರೋಪ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ನ್ಯೂಸ್ 18 ಕನ್ನಡ ಸಂಪಾದಕರಾದ ಸಿದ್ದು ಕಾಳೂಜಿ ನಡೆಸಿಕೊಡುವ 1-to-1 ಕಾರ್ಯಕ್ರಮದಲ್ಲಿ ಡಿ ಕೆ ಶಿವಕುಮಾರ್ ಮಾತನಾಡಿದ್ದಾರೆ. ಇದು ತುಂಬ ಸೆನ್ಸಿಟಿವ್ ವಿಷಯ. ಒಂದು, ನೀವು ಬಿಜೆಪಿನ ಎದುರು ಹಾಕ್ಕೊಂಡು ಅಥವಾ ಒಂದು ಒಳ್ಳೆ ಉದ್ದೇಶಕ್ಕೆ ಈ ಪಾದಯಾತ್ರೆ ಹಮ್ಮಿಕೊಂಡಿದ್ರೆ ಅದರಲ್ಲಿ ಎರಡು ಪ್ರಶ್ನೆ ಇಲ್ಲ. ಒಂದು ರೀತಿ ಕೋವಿಡ್ ಹೆಚ್ಚಾಯ್ತಪ್ಪ, ಇನ್ನೊಂದು ಏನಾಯಿತು, ಕಾಂಗ್ರೆಸ್ ಇಂದನೇ ಆಯಿತು ಅಂತ ಒಂದು ಆರೋಪ ಬಂದರೆ ಅದೊಂಥರ ನೆಗೆಟಿವ್ ಆಗಲ್ವಾ ಕಾಂಗ್ರೆಸ್ಗೆ? ಎಲ್ಲಿತ್ತು ಕೋವಿಡ್? 4 ದಿನದಿಂದ ಹೆಂಗೆ ಮಂತ್ರಿ ಹೇಳ್ತಾರೆ ಇವತ್ತು 1,000 ಇದೆ, ನಾಳೆ 2 ಆಯ್ತದೆ, 2 3 ಆಯ್ತದೆ, 3 6 ಆಗೋಯ್ತದೆ. ಏನು ಇವ್ರ ಭವಿಷ್ಯನ ಈಗ ಕರ್ಕೊಂಡೋಗಿ ಇವರೇ ಟೆಸ್ಟ್ ಮಾಡೋಕ್ಕೆ ಒಂದು ಲಿಸ್ಟ್ ಕೊಟ್ಬಿಡ್ಲಪ್ಪ. ನಾನು ನಮ್ಮ ಕಾರ್ಯಕರ್ತನ ಎಲ್ಲ ಬೋಗಸ್ಸು, ಎಲ್ಲ ಸುಳ್ಳು ಲೆಕ್ಕ ಕೊಡ್ತಾರೆ, ಎಲ್ಲ ಸುಳ್ಳು ಲೆಕ್ಕ ಕೊಡ್ಲಿ, ಲಿಸ್ಟ್ ಅನೌನ್ಸ್ ಮಾಡಲಿ, ನಾವು ಹುಡ್ಕೊಂಡು ಹೋಗ್ತೀವಿ ಯಾರ್ಯಾರ ಮನೆ ಕೋವಿಡ್ ಬಂದಿದೆ ಅಂತ. ಹೋಗಿ ಒಂದು ಹಣ್ಣು ಹಂಪ್ಲಾರ ಕೊಟ್ಬಿಟ್ಟು ಬರ್ತೀನಿ.